ತಮಗೆಲ್ಲ ಗೊತ್ತಿದೆ, ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಬೆಡ್ ಆಕ್ಯುಪೆನ್ಸಿ 70% ಇದ್ರೆ ನಾವು ಅವರಿಗೆ ತಾಯಿ ಮಕ್ಕಳು, ಯಾಕಂದ್ರೆ ಇರುವಂತ ಈಗ ಫೆಸಿಲಿಟಿ ಪೂರ್ತಿ ಉಪಯೋಗ ಆಗ್ತಾ ಇದೆ, ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತಾ ಇದೆ, ಹೆಚ್ಚು ಸಿ ಸೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ ಅವಾಗ ಈ ಅಧಿಕ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಕ್ಕಂಥದ್ದಕ್ಕೆ ನಾವು ಅನುಮೋದನೆ ತಗೋಬಹುದು. ಕೇಂದ್ರ ಸರ್ಕಾರದ ಗ್ರಾಂಟು ಬರ್ತದೆ, ನಮ್ಮ ಸರ್ಕಾರದ ಗ್ರಾಂಟು ಕೂಡ ಕೊಡ್ತೀವಿ. ಈಗ ಅವರಲ್ಲಿ ಬೆಡ್ ಆಕ್ಯುಪೆನ್ಸಿ ರೇಟ್ ಇರೋದು 70%ಗಿಂತ ಏನು ಇರಬೇಕಾಗಿರುವಂಥದ್ದು ಈಗಿರುವಂಥದ್ದು 20% ಇದೆ ಮನೆ ಸಭಾಧ್ಯಕ್ಷ. ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಆಗ್ತಾ ಇಲ್ಲ. ಸೊ ಇರೋ ಫೆಸಿಲಿಟಿನೇ ಪೂರ್ತಿ ಉಪಯೋಗ ಆಗ್ತಾ ಇಲ್ಲ. ಇನ್ನು ಹೊಸದಾಗಿ ಇನ್ನೊಂದು ಆಸ್ಪತ್ರೆ ಕೊಟ್ಟು ಮಾಡೋಕ್ಕೆ ಹೋದ್ರೆ ಅದು ಪ್ರಯೋಜನ ಅಷ್ಟು ಸದ್ಯಕ್ಕೆ ಪ್ರಯೋಜನ ಆಗಲ್ಲ. ಆದ್ರೆ ನಮ್ಮ ಉದ್ದೇಶ ಏನಾಗಿದೆ, ಇಂಥ ಆಸ್ಪತ್ರೆಗಳಿಗೆ ನಾವು ಹಲವಾರು ತಾಲೂಕು ಆಸ್ಪತ್ರೆ ಈ ತರ ಇದೆ, ಯಾಕೆ ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತದೆ ಅಂತ ಹೇಳಿದ್ರೆ ಹೆಚ್ಚು ಜನ ಅಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಡಾಕ್ಟರ್ಸು ಅಲ್ಲಿ ಕೊರತೆ ಇದೆ ಅಂತ. ಅದಕ್ಕೆ ನಾವೀಗೇನ್ ಮಾಡ್ತಾ ಇದೀವಿ, ಎಲ್ಲಾ ತಾಲೂಕು ಆಸ್ಪತ್ರೆಗಳನ್ನ ಪ್ರತಿಯೊಂದು ಆಸ್ಪತ್ರೆಗೂ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಅನೆಸ್ಥೆಸಿಸ್ಟ್ಗಳನ್ನ ಇವ್ರನ್ನ ನಮ್ಮ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರನ್ನು ಕೊಡಬೇಕು ಅಂತ ಮಾಡ್ತಾ ಇದೀವಿ. ಸದ್ಯದಲ್ಲೇ ಆರ್ಡರ್ ಇನ್ನೇನು ಸ್ವಲ್ಪ ದಿವಸದಲ್ಲಿ ಇಶ್ಯೂ ಆಗ್ತದೆ. ಮೊನ್ನೆ ಇಶ್ಯೂ ಮಾಡಿದ್ದೆ, ಸ್ವಲ್ಪ ಬದಲಾವಣೆ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24/7 ನಡೆದ್ರೆ ಈಗ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ 4 ಗಂಟೆ ಮೇಲೆ ಅಲ್ಲಿ ಯಾರು ಡಾಕ್ಟರ್ ಇರೋದಿಲ್ಲ, ಗೈನಕಾಲಜಿಸ್ಟ್ ಇರೋದಿಲ್ಲ, ಅವಾಗ ಹೆರಿಗೆಗೆ ಬೇರೆ ಕಡೆ ಹೋಗ್ತಾರೆ. ಅದಕ್ಕೆ ನಾವು ಫುಲ್ ಟೈಮ್ ಇರಬೇಕು ಅಂತ ಮಾಡ್ತಾ ಇದೀವಿ. ಅವಾಗ ನಿಮ್ಮ ಬೆಡ್ ಆಕ್ಯುಪೆನ್ಸಿ ಹೆಚ್ಚಾಗ್ತದೆ. ಬೆಡ್ ಆಕ್ಯುಪೆನ್ಸಿ ಹೆಚ್ಚಾದಾಗ ನಿಮ್ಗೆ ಅರ್ಹತೆ ಬರ್ತದೆ, ಅವಾಗ ನೀವು MCH ಕೇಳ್ಬೋದು. ಸೊ ನಮ್ಮ ಆದ್ಯತೆ ಈಗ ನಿಮ್ಮ ತಜ್ಞ ವೈದ್ಯರನ್ನ, ತಾಯಿ ಮಕ್ಕಳ ತಜ್ಞ ವೈದ್ಯರನ್ನ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಮಾಡ್ತಾ ಇದೀವಿ. ಹಾಗೂ ನಿಮ್ಮ ತಾಲೂಕು ಆಸ್ಪತ್ರೆಗೆ ಅನುಕೂಲ ಆಗ್ತದೆ. ತದನಂತರ ಇಂಪ್ರೂವ್ ಆದ ನಂತರ ಖಂಡಿತ ಅವಾಗ ನಾವು MCH ತಗೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಇನ್ನೊಂದು ಅವ್ರು ಕೇಳಿದರೆ ಸಮುದಾಯ ಆರೋಗ್ಯ ಕೇಂದ್ರ ಒಂದು ಅರ್ಹತೆ ಇದೆ ಅವರಿಗೆ, ನಾವು ಪ್ರಸ್ತಾವನೆ ಇಟ್ಕೊಂಡಿದ್ದೇವೆ. ಈ ವರ್ಷ ಈಗಾಗಲೇ ಏನು ಅನುದಾನ ಕೊಟ್ಟಿದೆ ಈಗೆಲ್ಲ ಪೂರ್ತಿಯಾಗಿ ಭರ್ತಿಯಾಗಿದೆ. ಬರುವ ವರ್ಷದಲ್ಲಾದ್ರೂ ಪ್ರಯತ್ನ ಮಾಡೋಣ ಅಂತ ನಾವು ನಿಮ್ಮ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ವರ್ಷ. ಒಂದ್ ನಿಮಿಷ ಸಭಾಧ್ಯಕ್ಷೆ, ಮಾನ್ಯ ಆರೋಗ್ಯ ಸಚಿವರು, ನಮ್ಮಲ್ಲಿ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಮತ್ತೆ ಹೆಚ್ಚಿಗೆ ಲೇಬರ್ ಕ್ಲಾಸ್ ಇದೆ, ಕಾಫಿ ಎಸ್ಟೇಟ್ ಇರೋದ್ರಿಂದ ತುಂಬಾ ಲೇಬರ್ ಕ್ಲಾಸ್ ಇದಾರೆ. ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಕ್ಕಂಥ ಕಾರಣದಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಹೆಚ್ಚು ಬೆಡ್ ಆಸ್ಪತ್ರೆ ಕೊಡೋಣ, ಇರೋ ಫೆಸಿಲಿಟಿ ಉಪಯೋಗ ಮಾಡದೆ ಹೋದ್ರೆ ಹೊಸ ಆಸ್ಪತ್ರೆ ಕೊಟ್ಟು ಏನು? ಒಂದ್ ನಿಮಿಷ ಸಭಾಧ್ಯಕ್ಷ, ಒಂದೇ ಸೆಕೆಂಡ್. ಸಭಾಧ್ಯಕ್ಷ, ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ತಾವು ಸಿಬ್ಬಂದಿಯನ್ನ ಕೊರತೆಯನ್ನ ನೀಗಿಸಿದ್ರೆ ಖಂಡಿತವಾಗ್ಲೂ ಕೂಡ ತಮಗೆ ಬೇಕಾದಷ್ಟು ಬರ್ತಾರೆ. ಸಭಾಧ್ಯಕ್ಷ, ಇದು 2 ನಿಮಿಷ ಟೈಮ್ ಕೊಡ್ಬೇಕು ದಯವಿಟ್ಟು. ಬರ್ತಾರೆ ಸಿಬ್ಬಂದಿಗಳು ಬರ್ತಾರೆ, ದಯವಿಟ್ಟು ಸಿಬ್ಬಂದಿ ಕೊರತೆನ ಫುಲ್ಫಿಲ್ ಮಾಡ್ಕೊಳ್ಳಿ. ಸಕಲೇಶ್ಪುರದಲ್ಲಿ ಮತ್ತು ಆಲೂರಲ್ಲಿ ನ್ಯಾಷನಲ್ ಹೈವೇ ಹೋಗಿದೆ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ. ಈಗಂತೂ ರೋಡ್ ಆದ್ಮೇಲೆ ತುಂಬಾ ಆಕ್ಸಿಡೆಂಟ್ಸ್ಗಳಿದೆ. ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ 4 ಜನ ವೈದ್ಯರುಗಳು ಬೇಕು. ತುರ್ತು ಚಿಕಿತ್ಸೆಗೆ ಬೇಕಾದಂತ ಕೊಠಡಿಗಳಿದಾವೆ, ಎಲ್ಲವೂ ಇದೆ. ಆದರೆ ಡಾಕ್ಟರ್ಗಳಿಲ್ಲ. ದಯವಿಟ್ಟು ಡಾಕ್ಟರ್ಗಳನ್ನ ನಿಯೋಜನೆ ಮಾಡಿಕೊಡ್ಲೇಬೇಕು. ತುಂಬಾ ಆಕ್ಸಿಡೆಂಟ್ಸ್ ನ್ಯಾಷನಲ್ ಹೈವೇ ಇದೆ. ಒಂದ್ ಸೆಕೆಂಡ್. ಸಮುದಾಯ ಆರೋಗ್ಯ ಕೇಂದ್ರ ಹೋಬಳಿ ಹೆಡ್ ಕ್ವಾರ್ಟರ್ ಎತ್ತೂರು ಮತ್ತೆ ಹಾನ್ಬಾಳು ಮತ್ತೆ ಕಟ್ಟಾಯ ಹೋಬಳಿಯಲ್ಲಿ 35,000 ಜನಸಂಖ್ಯೆ ಇದೆ. ಎಲ್ಲೂ ಕೂಡ ಒಂದೇ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ. ದಯವಿಟ್ಟು ಈ 3 ಭಾಗಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಟ್ರೆ ಏನಾಗುತ್ತೆ, ಈ ಸಂಜೆ ಮೇಲೆಲ್ಲ ಬರೀ ಆನೆಗಳು ಇದೆಲ್ಲ ತುಂಬಾ ಪ್ರಾಬ್ಲಮ್. ದೂರಿಂದ ಹೋಗ್ಬೇಕು ಅಂತ ಹೇಳಿದ್ರೆ, ಈ ಮೊನ್ನೆನೂ ಕೂಡ ಶೋಭಾ ಅಂತಕ್ಕಂಥ ಹೆಣ್ಮಗಳು ಆನೆಯಿಂದ ಮೊನ್ನೆ ತೀರೋಗಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥ ಇಷ್ಟ, ಒಂದ್ ನಿಮಿಷ ಹೇಳ್ತೀನಿ. ಒಂದು ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಿನಿವೇಶನ್ ಏನ್ ಬೇಕು ದಯವಿಟ್ಟು ಮಾಡ್ಕೊಡಿ. ಸಮುದಾಯ ಆರೋಗ್ಯ ಶಿವಲಿಂಗೇಗೌಡ ಹೇಳಿದ್ದೀನಿ, ಹೇಳಿದ್ದೀನಿ, ಕನ್ಸಿಡರ್ ಮಾಡ್ತೀವಿ. ಎಂತ ಮುಂದೆ ಈಗ ಕನ್ಸಿಡರ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ, ಬರೋ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕೊಡುವಂತದ್ದಕ್ಕೆ ಅರ್ಹತೆ ಇದೆ ಇನ್ನು ಅಧಿಕವಾಗಿ, ಅದನ್ನ ಬರೋ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಉಳಿದಿರ್ತಕ್ಕಂಥದ್ದು ನೀವೇನ್ ಹೇಳಿದ್ದೀರಾ, ಖಂಡಿತ ಸಿಬ್ಬಂದಿ ಹೆಚ್ಚು ಕೊಡೋಕಿದೆ. ನರ್ಸ್ಗಳು ಕೂಡ, ಡಾಕ್ಟರ್ಸು ನರ್ಸಸ್ ಹೆಚ್ಚು ಕೊಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಮುಂದಿನ ತಿಂಗಳಲ್ಲಿ ಅದೆಲ್ಲ ಆಗ್ತದೆ, ಈ ತಿಂಗಳು ಬರೋ ತಿಂಗಳಲ್ಲಿ ಆಗ್ತದೆ ಅದು. ಸೊ ಅದರಿಂದ ನಿಮ್ಮ ಆಸ್ಪತ್ರೆ ಇಂಪ್ರೂವ್ ಆಗ್ತದೆ. ಅಜಯ್ ಸಿಂಗ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.